ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಅವರೆಕಾಳು ಮತ್ತೆ ಬದನೆಕಾಯಿನ ಬಳಸಿ ವಾಂಗಿಬಾತ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡ್ತೀರಾ. ಒಂದು ವಿಡಿಯೋದಲ್ಲಿ ನಿಮಗೆ ಎರಡು ರೆಸಿಪಿ ಸಿಗುತ್ತೆ. ವಾಂಗಿಬಾತ್ ಪುಡಿ ಹೇಗೆ ಮಾಡೋದು ಅಂತ ಹೇಳಿ, ಹಾಗೇನೆ ಅವರೆಕಾಳು ಮತ್ತೆ ವಾಂಗಿಬಾತ್ನ ಬಳಸ್ಕೊಂಡು ಬಾತ್ನ ಹೇಗೆ ಮಾಡೋದು ಅಂತ ಹೇಳಿ. ಈ ಸೀಸನ್ಗೆ ಅಂದ್ರೆ ಅವರೆಕಾಳಿನೇನು ಮುಗ್ದೇ ಹೋಯ್ತು ಅಂತಾನೆ ಹೇಳ್ಬೋದು. ಈ ಸೀಸನ್ಗೆ ಇದೆ ಲಾಸ್ಟು. ನೀವು ಫ್ರೀಸರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ರೆ ಇನ್ನೂ 1 ತಿಂಗಳು 2 ತಿಂಗಳು ಮಾಡ್ಕೊಳ್ತಾ ಇರ್ಬೋದು, ನಿಮ್ಮ ಸ್ಟೋರೇಜ್ ಕೆಪಾಸಿಟಿ ಮೇಲೆ ಅಂತ ಹೇಳ್ಬೋದು. ವಾಂಗಿಬಾತ್ ಪುಡಿ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ವಾಂಗಿಬಾತ್ ಪುಡಿ ಹೇಗೆ ಮಾಡೋದು ಅನ್ನೋದು ರೆಸಿಪಿ ನಿಮಗೆ ಇಲ್ಲಿ ಸಿಗುತ್ತೆ. ಹಾಗೇನೆ ವಾಂಗಿಬಾತ್ ಹೇಗೆ ಮಾಡೋದು ಅಂತ ಕೂಡ ಗೊತ್ತಾಗ್ತಾ ಹೋಗುತ್ತೆ. ತುಂಬಾ ರುಚಿಯಾಗಿರುತ್ತೆ. ಪುಡಿ ಒಂದು ಮಾಡಿಟ್ಕೊಂಡ್ರೆ ನೀವು ಅನೇಕ ತರದ ಬಾತ್ಗಳನ್ನ ಟ್ರೈ ಮಾಡ್ತಿರ್ಬೋದು. ಹಾಗಾಗಿ ಈ ವಿಡಿಯೋ ವಿಶೇಷ ಆಗುತ್ತೆ. ಹಿಂದೆ ನನ್ನ ಚಾನಲ್ನಲ್ಲಿ ಗ್ರೀನ್ ವಾಂಗಿಬಾತ್ ಹೇಗೆ ಮಾಡಬೇಕು ಅಂತ ತೋರಿಸಿದ್ದೆ. ನೀವು ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಡು ಬನ್ನಿ. ತುಂಬಾ ಜನಕ್ಕೆ ನಿಮ್ಮಲ್ಲಿ ಇಷ್ಟ ಆಗಿರುವಂತಹ ರೆಸಿಪಿ ಅದು. ಹಾಗೇನೆ ಅವರೆಕಾಳಿನ ಘಮ ಮತ್ತೆ ಬದನೆಕಾಯಿಯ ಒಂದು ರುಚಿ ಏನಿದೆ ಇದೆರಡನ್ನು ಸೇರಿಸಿ ಈ ವಾಂಗಿಬಾತ್ನ ಹೇಗೆ ಮಾಡೋದು ಅನ್ನೋದನ್ನ ನೀವು ತಿಳ್ಕೊಬಹುದು ಈ ವಿಡಿಯೋದಲ್ಲಿ. ಮತ್ತೆ ಪುಡಿ, ಮುಖ್ಯವಾಗಿ ಪುಡಿ ಹೇಗೆ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಬನ್ನಿ, ತಡ ಮಾಡೋದು ಬೇಡ, ರೆಸಿಪಿನ ನೋಡ್ತಾ ಹೋಗೋಣ. ಯಾವುದೇ ಒಂದು ವಿಷಯಕ್ಕೂ ನಿಮಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಮೊದಲು ವಾಂಗಿಬಾತಿನ ಪುಡಿ ಮಾಡ್ಕೊಂಬಿಡೋಣ. ಇಲ್ಲಿ ಮಸಾಲೆಗಳನ್ನು ಇಟ್ಕೊಂಡಿದ್ದೀನಿ. ಮರಾಠ ಮೊಗ್ಗು, ಚಕ್ಕೆ, ಏಲಕ್ಕಿ, ಲವಂಗ. ಈ ಮರಾಠ ಮೊಗ್ಗು ಏನಿದೆಯಲ್ಲ, ಇದೇನೇ ಹೀರೋ ಇಂಗ್ರೀಡಿಯೆಂಟು ವಾಂಗಿಬಾತಿನ ಪುಡಿಗೆ ಅಂತ ಹೇಳ್ಬೋದು. ಇದನ್ನು ಹಾಕದೆ ನೀವು ವಾಂಗಿಬಾತಿನ ಪುಡಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೇನಾರು ಮಾಡ್ತಿದ್ರೆ ನಿಮಗೆ ಆ ಥರದ ಆ ಪುಡಿ ಏನಿದೆಯಲ್ಲ, ಹೆಚ್ಚು ಕಡಿಮೆ ಬಿಸಿಬೇಳೆ ಬಾತಿಗೆ ಹಾಕೋ ಪುಡಿನೋ ಅಥವಾ ಇನ್ಯಾವುದೋ ಒಂದು ಮಸಾಲೆಗೆ ಹತ್ತಿರವಾಗಿರುತ್ತೆ. ವಾಂಗಿಬಾತಿನ ಪುಡಿ ಅಂಥೇಳಿ ಅದು ವಿಶೇಷವಾಗಿ ನಿಲ್ಲೋದಿಲ್ಲ. ವಾಂಗಿಬಾತ್ ಏನಿದೆಯಲ್ಲ, ಇದು ನಮ್ಮದು ಅಂತ ಹೇಳೋದಕ್ಕಾಗೋದಿಲ್ಲ, ಮಹಾರಾಷ್ಟ್ರದಿಂದ ಬಂದಿದ್ದು ಅಂತಲೇ ಹೇಳ್ಬೋದು. ಅಲ್ಲಿ ಅನೇಕ ಥರದ ಮಸಾಲ ಭಾತ್ಗಳು ಮಾಡ್ತಾರೆ, ತುಂಬ ರುಚಿಯಾಗಿರುತ್ತೆ. ಈಗ ನಾವು ಹೇಗಾಗೋಗಿದೆ ಅಂದರೆ, ನಾವು ಕೂಡ ಚಿತ್ರಾನ್ನ, ಪುಳಿಯೋಗರೆ, ಬಿಸಿಬೇಳೆ ಬಾತ್ ಜೊತೆಗೆ ಇದು ಕೂಡ ಒಂದು ಸೈಡ್ ಡಿಶ್ ಆಗಿ ಚಿತ್ರಾನ್ನ ಥರದ ಕ್ಯಾಟಗರಿಗೆ ಸೇರ್ಕೊಂಡ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಮರಾಠ ಮೊಗ್ಗು ತುಂಬಾ ಒಂದು ಒಳ್ಳೆಯ ಫ್ಲೇವರ್ ಕೊಡುತ್ತೆ. ಹಾಗೆಯೇ ಬೇರೆ ಎಲ್ಲ ಭಾತ್ಗಳಿಗಿಂತನೂ ಇದು ವಿಶೇಷವಾಗಿ, ಅಂದರೆ ಚಿತ್ರಾನ್ನ, ಬಿಸಿಬೇಳೆ ಬಾತ್ಗಿಂತ ಇದು ವಿಶೇಷವಾಗಿ ನಿಂತ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಬಾಣಲೆ ತುಂಬ ಬಿಸಿ ಇರಬಾರ್ದು, ಹಾಗಾಗಿ ನಾನು ಮೊದಲೇ ಹುರ್ಕೊಂಬಿಟ್ಟೆ. ಯಾಕೆಂದರೆ ಬಾಣಲೆ ಅಂದರೆ ಹುರಿತಾ ಹೋದಂಗೂ ಜಾಸ್ತಿ ಬಿಸಿ ಆಗುತ್ತಲ್ವ, ಆಮೇಲೆ ಅದಕ್ಕೇ ಮುಂಚೆ ಮಸಾಲೆಗಳು ಹುರ್ಕೊಂಡ್ರೆ ಕಡಿಮೆ ಉರಿನಲ್ಲಿ ಹದವಾಗಿ ಚೆನ್ನಾಗಿ ಆಗೋಗುತ್ತದು. ಈಗ ಮೆಣಸುಕಾಳನ್ನ ಹಾಕ್ಕೊಂಡಿದ್ದೀನಿ. ನೀವು ಮಾಮೂಲಿ ಕಪ್ ಮೆಣಸುಕಾಳು ಬರುತ್ತಲ್ಲ, ಅದನ್ನೇ ಹಾಕೋಬೋದು. ನಮ್ಮ ಮನೇಲಿ ವೈಟ್ ಪೆಪ್ಪರ್ ಇತ್ತು, ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2.5 ಚಮಚಷ್ಟು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಕೂಡ ಹಾಕೋತೀನಿ. ಆದರೆ ಫಸ್ಟು ಕಡಲೆಬೇಳೆನ ಹುರ್ಕೊಂಬೋಣ. ಕಡಲೆಬೇಳೆ ಸ್ವಲ್ಪ ಕೆಂಪಗೆ ಆಯ್ತು, ಸ್ವಲ್ಪ ಬಣ್ಣ ಬಂತು ಅಂದ ತಕ್ಷಣ ನೀವು ಇದಕ್ಕೆ ಈಕ್ವಲ್ ಕ್ವಾಂಟಿಟಿಲಿ, ಸಮ ಪ್ರಮಾಣದಲ್ಲಿ ಉದ್ದಿನಬೇಳೆನ ಹಾಕೋಬೋದು. ಅಥವಾ ಚೂರು ಕಡಿಮೆ ಉದ್ದಿನಬೇಳೆ ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ಈಕ್ವಲ್ ಕ್ವಾಂಟಿಟಿಲಿ ಹಾಕ್ಕೊಂಡ್ರೆ ಸ್ವಲ್ಪ ಅದರದ್ದು ಘಮ ಮುಂದಾಗಿರುತ್ತೆ ಅಂತಲೇ ಹೇಳ್ಬೋದು. ಕೆಲವರು ಇದಕ್ಕೆ ಗಸಗಸೆನ ಸೇರಿಸೋದಿಲ್ಲ. ನಾನು ಗಸಗಸೆನ ಸೇರಿಸ್ತೀನಿ. ಅದರದ್ದು ಕೂಡ ಒಂದು ಒಳ್ಳೆ ಘಮ ಇರುತ್ತೆ, ತಂಪು ಕೂಡ ದೇಹಕ್ಕೆ ಒಳ್ಳೆಯದು, ಹಾಗಾಗಿ ಅದನ್ನು ಸೇರಿಸ್ತೀನಿ. ಈಗ ಎಣ್ಣೆ ಹಾಕ್ಕೊಂಡೆ, ಚೂರು ಎಣ್ಣೆ ಇಷ್ಟೇ ಹಾಕೋಬೇಕು ಅಂತೇನಿಲ್ಲ. ಅರ್ಧ ಚಮಚ, 1 ಚಮಚ, ನಿಮಗೆ ಯಾವಾಗ ತುಂಬ ಡ್ರೈ ಆಗಿದೆ ಬಾಣಲೆಯಲ್ಲಿ, ಹುರಿಯೋದಕ್ಕೆ ಸಾಲ್ತಿಲ್ಲ ಅನಿಸುತ್ತೋ ಆವಾಗ ಹಾಕ್ಕೋಬೋದು ಇಲ್ಲಿ. ಈಗ ನಾನು ಇದಕ್ಕೆ ಕೊತ್ತಂಬರಿ ಬೀಜನ ಸೇರಿಸ್ಕೋತೀನಿ. ಒಂದು 1/4 ಕಪ್ಪಷ್ಟು ಕೊತ್ತಂಬರಿ ಬೀಜ. ಇವಾಗ ತೋರಿಸ್ತಿರೋ ಕ್ವಾಂಟಿಟಿ ಈ ವಾಂಗಿಬಾತಿನ ಪುಡಿ ಏನಿದೆಯಲ್ಲ, ಇದು ಆರಾಮಾಗಿ 2-3 ಸತಿ ಮಾಡೋದಕ್ಕಷ್ಟು ಅಂತೂ ಬರುತ್ತೆ. ಅಂದರೆ ಒಂದು ಮನೇಲಿ 3 ಜನ 4 ಜನ ಇದ್ದೀರಾ ಅಂದರೆ ಒಂದು 2-3 ಸತಿ ನೀವು ಆರಾಮಾಗಿ ಮಾಡ್ಕೋಬೋದು. ಈಗ ಕೊತ್ತಂಬರಿ ಬೀಜನ ಹಾಕ್ಕೊಂಡಿದ್ದೀನಿ. ಆಮೇಲೆ ಕೂಡ ಒಂಚೂರು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದನ್ನು ಹುರ್ಕೊಳ್ಳೋಣ. ಇಲ್ಲೂ ಕೊತ್ತಂಬರಿ ಬೀಜ ಸ್ವಲ್ಪ ಘಮ ಬರೋಕ್ಕೆ ಶುರುವಾಯಿತು ಅಂದ ತಕ್ಷಣ ಇದಕ್ಕೆ ನಾನು ಗಸಗಸೆನ ಸೇರಿಸ್ಕೋತೀನಿ. ಕೆಲವರು ಗಸಗಸೆನ ಹಾಕೋದೇ ಇಲ್ಲ, ಹಾಗೆ ಮಾಡ್ತಾರೆ. ಆದರೆ ಗಸಗಸೆ ಹಾಕಿ ಮಾಡಿದ್ರೆ ಒಂದೊಳ್ಳೆ ಘಮ, ರುಚಿ, ಹೇಳೋದಲ್ಲ, ಆರೋಗ್ಯಕ್ಕೆ ಕೂಡ ತಂಪಲ್ವ ಅದೂ. ಹಾಗಾಗಿ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಹೆಚ್ಚು ಕಡಿಮೆ ಹಾಕೋಬೋದು ಗಸಗಸೆನ. ಇದು ನಾನು ಲಾಸ್ಟಿಗೆ ಹಾಕ್ತಾಯಿದ್ದೀನಿ, ಯಾಕೆ ಅಂದರೆ ಬಾಣಲೆಯಲ್ಲಿ ಅಂದರೆ ಅಂಟ್ಕೊಳ್ಳೋದಿಲ್ಲ, ಎಲ್ಲ ಪದಾರ್ಥಗಳ ಜೊತೆಗೆ ಹೊಂದ್ಕೊಂಡು ಚೆನ್ನಾಗಿ ಇದು ಕೂಡ ಒಂಚೂರು ಕೆಂಪಾಗುತ್ತೆ. ಕೆಂಪೇನಿಲ್ಲ, ಒಂಚೂರು ಘಮ ಬಂದರೆ ಸಾಕಷ್ಟೇ. ಈಗ ಇದೆಲ್ಲ ಆಗಿದೆ, ಎತ್ತಿಟ್ಕೊಳ್ಳೋಣ. ಇದಕ್ಕೆ ಕೆಂಪು ಮೆಣಸಿನ್ಕಾಯಿ, ಖಾರಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಸುಮಾರು ಒಂದು 20-25 ಇದೆ ಅಂತ ಅಂದ್ಕೊಳ್ತೀನಿ. ಒಂದು ಕ್ವಾಂಟಿಟಿ ಅಂದರೆ ಇನ್ನೂ ಒಂದು ಸುಲಭವಾಗಿ ನೀವೇನು ನೆನ್ಪಿಟ್ಕೋಬೋದು ಅಂದರೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಂತ ಹೇಳ್ಬೋದು. ನಾ ಇದ್ರ ಜೊತೆಗೆ ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ, ಚೆನ್ನಾಗಿ ಬರುತ್ತೆ.
ಯಾಕೆಂದರೆ ಪುಡಿ ನಾವು ಎಷ್ಟು ಬೇಕೋ ಅಷ್ಟು ಹಾಕೋಬೋದಲ್ವ ವಾಂಗಿಬಾತಿಗೆ, ಅಷ್ಟೇ ಅಂತೇನಿಲ್ಲ. ಹಾಗಾಗಿ ಗುಂಟೂರು ಮೆಣಸಿನ್ಕಾಯಿ ಸೇರಿಸ್ಕೊಂಡು ಹುರಿದ್ರೆ ಅದ್ರ ಖಾರನೂ ಒಂಚೂರು ಇರುತ್ತೆ. ಪುಡಿನ ನೋಡಿ ಹಾಕೋಬೋದು. ನಾನು ಮೊದಲೇ ಇಲ್ಲಿ ಹುರಿದಿಟ್ಕೊಂಡಿದ್ದೆ ಗುಂಟೂರು ಮೆಣಸಿನ್ಕಾಯಿನ, ಅದನ್ನು ಒಂದು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು. ಇಲ್ಲಿ ಮೆಣಸುಕಾಳನ್ನು ಹಾಕಿರ್ತೀವಿ. ಮೆಣಸುಕಾಳಿನ ಖಾರನೇ ಬೇರೆ, ಅದೇನು ಅಷ್ಟು ಹೊಟ್ಟೆಗೆ ತೊಂದರೆ ಮಾಡೋದಿಲ್ಲ. ಕೆಲವ್ರಿಗಿದೆ ಮೆಣಸುಕಾಳು ತುಂಬ ಉಷ್ಣ ಮಾಡತ್ತೆ ಅಂತೇಳಿ, ಇಲ್ಲ ಹಾಗೇನಿಲ್ಲ, ಹೊಟ್ಟೆಗೆ ತುಂಬ ಒಳ್ಳೆಯದು. ಆಯುರ್ವೇದದಲ್ಲಿ ಮೆಣಸಿನಕಾಳಿಗೆ ಒಂದು ವಿಶೇಷವಾದ ಸ್ಥಾನ ಇದೆ. ಹಾಗೆ ನಮ್ಮ ಅಡುಗೆಗಳಲ್ಲಿ ಹಿಂದೆ ಜೀರಿಗೆ ಮೆಣಸಿಗೆನೇ ಹೆಚ್ಚು ಪ್ರಾಶಸ್ತ್ಯ ಇತ್ತು. ಈ ಎಲ್ಲ ಪದಾರ್ಥನ ಹುರ್ಕೊಂಡು ಆರದ್ಮೇಲೆ ನಾನು ಮಿಕ್ಸರ್ನಲ್ಲಿ ಪುಡಿ ಮಾಡಿ ಇಟ್ಕೊಂಡಿನಿ. ಈ ರೀತಿಯಾಗಿ ವಾಂಗಿಬಾತಿನ ಪುಡಿ ತಯಾರಾಗಿದೆ. ಇದ್ರ ಜೊತೆಗೆ ನಾನು ಕೊಬ್ಬರಿನ ಸೇರಿಸ್ತಿಲ್ಲ. ಕೊಬ್ಬರಿನ ನಾನು ವಾಂಗಿಬಾತಿಗೆ ಹಾಗೆ ಮೇಲ್ಗಡೆ ಹಾಕೊಳ್ತೀನಿ. ನಿಮಗೇನಾರೋ ಕೊಬ್ಬರಿನ ಸೇರಿಸ್ಕೊಂಡು ಪುಡಿನ ಮಾಡ್ಕೋಬೇಕು ಅಂತಿದ್ರೆ ಒಂದು ಸ್ವಲ್ಪ ಹುರ್ಕೊಂಡು ಅದನ್ನು ಕೂಡ ಮಿಕ್ಸಿನಲ್ಲಿ ಮಾಡಿ ಇಟ್ಕೋಬಹುದು. ನೀವು ಮಿಕ್ಸ್ ಮಾಡ್ಕೊಂಡ್ರೆ ಎಲ್ಲ ಮಸಾಲೆ ಜೊತೆಗೆ. ಹಾಗೆ ಮಾಡಿದಾಗ ನೀವು ಪುಡಿನ ಫ್ರೀಝರಲ್ಲಿ ಇಟ್ಕೋಬೇಕಾಗತ್ತೆ. ಹಾಗೆ ನೀವು ಹೊರಗಡೆ ಇಟ್ಟರೆ ಆ ಕೊಬ್ಬರಿದೊಂದು ವಾಸನೆ ಏನಿರುತ್ತಲ್ಲ ಅದರಿಂದ, ಆಮೇಲೆ ಇನ್ನೊಂದು ಮಾಯಿಶ್ಚರ್ನ ಇಳ್ಕೊಂಡು ನಿಮ್ಮ ವಾಂಗಿಬಾತಿನ ಪುಡಿ ಹಾಳಾಗಿ ಹೋಗ್ಬಿಡುತ್ತೆ ಬೇಗ, ಅದರದ್ದು ಫ್ಲೇವರ್ ಎಲ್ಲ ಕಳ್ಕೊಂಬಿಡುತ್ತೆ. ಹಾಗಾಗಿ ನೀವು ಆ ಥರ ಪುಡಿ ಮಾಡಿದಾಗ ಫ್ರೀಝರಲ್ಲಿ ಇಟ್ಕೊಳ್ಳಿ. ಇಲ್ಲ ಮೇಲ್ಗಡೆ ಕೊಬ್ಬರಿನ ಹಾಕೊಳ್ತೀರಾ ಅಂತಂದರೆ ಈ ರೀತಿ ನಾನು ತೋರಿಸ್ದಾಗೆ ಪುಡಿನ ಮಾಡಿ ಇಟ್ಕೋಬೋದು. ಆರಾಮಾಗಿ ಫ್ರೆಶ್ ಆಗಿರುತ್ತೆ, ನೀವೇನು ಫ್ರಿಜ್ಜಲ್ಲಿ ಇಡಬೇಕಾಗಿಲ್ಲ. ಈಗ ಒಂದು ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ ವಾಂಗಿಬಾತಿಗೆ. ಸ್ವಲ್ಪ ಎಣ್ಣೆಗೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಹಾಗೆ ಗೋಡಂಬಿನೂ ಕೂಡ ಹಾಕ್ಕೊಂಡಿದ್ದೀನಿ. ಹುರಿದು ತೆಗೆದಿಟ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ವಾಂಗಿಬಾತಿಗೆ ಕಡಲೆಕಾಯಿ ಬೀಜನ ಹಾಕೋದಿಲ್ಲ, ಆದರೆ ಕೆಲವ್ರ ಮನೆಗಳಲ್ಲಿ ಹಾಕ್ಕೊಳ್ತಾರೆ. ಒಂದು ಸ್ವಲ್ಪ ಇಂಗನ್ನು ಕೂಡ ಸೇರಿಸ್ಕೊಳ್ಳಿ. ಇವತ್ತಿನ ದಿವಸ ನಾನು ವಿಶೇಷವಾಗಿ ಪರ್ಪಲ್ ಕಲರ್ ಈ ಬದನೆಕಾಯಿನ ಬರುತ್ತಲ್ಲ ಇದನ್ನು ಬಳಸ್ತಾ ಇದ್ದೀನಿ. ಇದನ್ನು ಹೆಚ್ಚಿಬಿಟ್ಟು ನೀರಿನಲ್ಲಿ ಹಾಕಿಟ್ಟಿದ್ದೆ. ನೀರಿಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ನಂತರ ಹೆಚ್ಚಿದ ಬದನೆಕಾಯಿನ ಹಾಕಿಟ್ಕೊಳ್ಳಿ. ಅದರದ್ದು ಒಂದು ರೀತಿ ಏನು ಕಹಿ ಅಂಶ ಇರುತ್ತವಲ್ಲ, ಕಂದ್ರು ಅಂತ ನಾವು ಅಂತೀವಿ, ಅದು ಬಿಟ್ಕೊಂಡಿರುತ್ತೆ. ಆಮೇಲೆ ಬದನೆಕಾಯಿ ಕೂಡ ಕಪ್ಪಾಗೋದಿಲ್ಲ. ಈಗ ಒಗ್ಗರಣೆಯಲ್ಲಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ನಮ್ಮಲ್ಲಿ ಸ್ವಲ್ಪ ತರಕಾರಿ ಅಂದರೆ ಬದನೆಕಾಯಿನ ಜಾಸ್ತಿ ಹಾಕೇನೆ ವಾಂಗಿಬಾತ್ ಮಾಡ್ತೀನಿ. ಅನ್ನಕ್ಕಿಂತ ಬದನೆಕಾಯಿ ಜಾಸ್ತಿ ಕಾಣಿಸ್ತಾ ಇರುತ್ತೆ. ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ನೋಡಿ, ನೀವು ನಿಮ್ಮ ಮನೆಯ ರುಚಿಗೆ ಅನುಸಾರವಾಗಿ ಅಥವಾ ನಿಮ್ಮ ಮನೇಲಿ ಏನು ಅಭ್ಯಾಸ ಇರುತ್ತಲ್ಲ ಅದಕ್ಕೆ ತಕ್ಕ ಹಾಗೆ ನೀವು ಎಷ್ಟು ಬದನೆಕಾಯಿ ಜಾಸ್ತಿ ಇಟ್ಕೋತಿರೋ ಕಡಿಮೆ ಮಾಡ್ಕೊಳ್ತಿರೋ ಇದು ನಿಮಗೆ ಬಿಟ್ಟಿದ್ದು. ಇದು 1/4 kg ಒಂದು 350 ಗ್ರಾಮ್ ತನಕನೂ ಇದೆ ಅಂತ ಹೇಳ್ಬೋದು. ಈಗ ಇದನ್ನು ಎಣ್ಣೆನಲ್ಲೇ ಹುರ್ಕೋಬೇಕು. ಒಂದೇ ಒಂದು ಬದನೆಕಾಯಿ ಹೋಳು ಹೆಚ್ಚಿರಲಿಲ್ಲ, ಅದನ್ನು ತೆಗೆದು ಇಟ್ಕೊಳ್ತಾ ಇದ್ದೀನಿ ಹೆಚ್ಚೋಣ ಅಂಥೇಳಿ. ಈ ಥರ ಆಗತ್ತಲ್ವ, ಹೆಚ್ಚುತ್ತಿರ್ಬೇಕಾದ್ರೆ ಯಾವುದೋ ಒಂದು ಮಧ್ಯದಲ್ಲಿ ಮಿಸ್ ಆಗೋಗ್ಬಿಟ್ಟಿರುತ್ತಲ್ಲ, ನನಗೂ ಕೂಡ ಇಲ್ಲ ಹಾಗೆ ಆಯಿತು. ಇದು ಎಣ್ಣೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು. ನಾನಿಲ್ಲಿ ಒಂದು ತುಂಬ ಏನು ಜಾಸ್ತಿ ಹಾಕ್ಕೊಂಡಿಲ್ಲ, ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಚೆನ್ನಾಗಿ ಸುಲಭವಾಗಿ ಬೆಂದು ಹೋಗುತ್ತೆ. ನಾನು ಹಾಕಿದಷ್ಟು ಕ್ವಾಂಟಿಟಿಲೂ ಕೂಡ ಬೇಯುತ್ತೆ, ಆದರೆ ಸ್ವಲ್ಪ ಸಮಯ ತೊಗೊಳುತ್ತೆ ಬೇಯೋದಕ್ಕೆ. ನೀವು ಇಲ್ಲೊಂದು ಸ್ವಲ್ಪ ಉಪ್ಪನ್ನು ಮತ್ತು ಒಂದು ಚಿಟಿಕೆ ಸಕ್ಕರೆನ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಒಗ್ಗರಣೆನಲ್ಲೇ ಬದನೆಕಾಯಿ ಬೆಂದು ಹೋಗುತ್ತೆ. ಯಾವುದೇ ಕಾರಣಕ್ಕೂ ನೀರು ಹಾಕೋದು ಅಥವಾ ಇನ್ನೇನಾರೋ ಸೇರಿಸೋದಿದ್ರೆ ಅದನ್ನು ಸೇರಿಸೋದಕ್ಕೆ ಹೋಗಬೇಡಿ. ನೀರಂತೂ ಹಾಕಲೇಬೇಡಿ. ನೀರು ಹಾಕಿದ್ರೆ ಏನಾಗುತ್ತೆ ಅಂದರೆ ಬದನೆಕಾಯಿ ಒಂದು ರೀತಿ ಮೆತ್ತಗಾಗಿ ಹೋಗ್ಬಿಡುತ್ತೆ. ಆಮೇಲೆ ಇದೇನು ವಾಂಗಿಬಾತ್ ಏನಿಲ್ಲ, ಇದು ಒಂಥರ ಇದ್ರದ್ದು ಉದ್ರಾಗಿ ಬರೋದು ಏನಿದೆಯಲ್ಲ ಅದು ಕೂಡ ಬರೋದಿಲ್ಲ. ಹಾಗಾಗಿ ನೀರನ್ನು ಹಾಕಬೇಡಿ. ಹಾಗೆ ಒಗ್ಗರಣೆಯಲ್ಲಿ ನಿಧಾನಕ್ಕೆ ಹುರ್ಕೊಂಡು ಮುಚ್ಚಿಡೋದು, ಮತ್ತೆ ಸ್ವಲ್ಪ ತೆಗೆದು ಹುರಿಯೋದು, ಈ ಥರ ಮಾಡಿ ನೀವು ಬೇಯಿಸ್ಕೋಬೇಕಾಗತ್ತೆ. ಈಗ ಇದು ಬೆಂದ ಮೇಲೆ ಇದಕ್ಕೆ ನಾವು ಮಾಡಿಟ್ಕೊಂಡಂತಹ ಪುಡಿನ ಸೇರಿಸ್ಬೇಕಾಗತ್ತೆ. ಹಾಗೆಯೇ ಅವರೆಕಾಳನ್ನು ನಾನು ಬೇಯಿಸಿಟ್ಕೊಂಡಿದ್ದೀನಿ. ಅವರೆಕಾಳು ಮತ್ತು ಬದನೆಕಾಯಿನ ವಾಂಗಿಬಾತ್ ಏನಿದೆಯಲ್ಲ ಅದು ಒಂದು ರೀತಿ ತುಂಬಾ ಅದ್ಭುತವಾದ ರುಚಿ ಅಂತ ಹೇಳ್ಬೋದು. ಹಾಗೆಯೇ ಬೆಸ್ಟ್ ಕಾಂಬಿನೇಷನ್ ಕೂಡ. ಪ್ರೋಟೀನ್ ಅಂಶ ಕೂಡ ಸಾಕಷ್ಟು ಸಿಕ್ಕಾಗುತ್ತೆ. ಬದನೆಕಾಯಿ ತರಕಾರಿ ಇದರಲ್ಲೂ ಕೂಡ ಸಾಕಷ್ಟು ಫೈಬರ್ ಅಂಶ ಇರುತ್ತೆ. ಪ್ರೋಟೀನು ಸಿಕ್ಕರೆ ಒಳ್ಳೆಯದಲ್ವ. ಬರೀ ನಾವು ಅನ್ನ ಮತ್ತು ತರಕಾರಿನ ತಿನ್ನೋದ್ರ ಜೊತೆಗೆ ಒಂದು ಸ್ವಲ್ಪ ಕಾಳನ್ನು ಸೇರಿಸ್ಕೊಂಡ್ರೆ ಕೂಡ ಇನ್ನೂ ನ್ಯೂಟ್ರಿಷಿಯಸ್ ಆಗಿರುತ್ತೆ ಅಂತ ಹೇಳ್ಬೋದು. ಬೆಳಗಿನ ಬ್ರೇಕ್ಫಾಸ್ಟ್ ಇರ್ಬೋದು ಅಥವಾ ಅಥವಾ ಲಂಚಿಗೆ ನೀವು ತೊಗೊಂಡೋಗ್ತೀರಾ ಬಾಕ್ಸಿಗೆ ಅಂತಂದ್ರಂತೂ ಮಾಡಿಸಿದ್ದ ಇದು ಅಂತ ಹೇಳ್ಬೋದು ರೆಸಿಪಿ. ಇಲ್ಲ ಸಂಜೆ ಹೊತ್ತು ಏನಾದ್ರು ಬಿಸಿ ಬಿಸಿಯಾಗಿ ತಿನ್ನಬೇಕು, ಫ್ರೆಶ್ ಆಗಿ ಮಾಡ್ಕೊಂಡು ತಿನ್ನಬೇಕು ಅಂದರೂ ಕೂಡ ನೀವು ಪುಡಿನ ಮಾಡಿಟ್ಕೊಂಡ್ರೆ ಈ ಥರ ಬಾತ್ನ ಮಾಡ್ಕೋಬೋದು. ಬರೀ ಬದನೆಕಾಯಿ ಹಾಕಿ ನೀವು ಬಾತ್ ಮಾಡಬೇಕಾಗಿಲ್ಲ. ಈ ಪುಡಿನ ಬಳಸ್ಕೊಂಡು ಮಿಕ್ಸ್ ವೆಜ್ ಕೂಡ ಬಾತ್ ಕೂಡ ಮಾಡ್ಕೋಬೋದು. ಈ ಒಂದು ಪುಡಿ ಮಾಡಿಟ್ಕೊಂಡ್ರೆ ಸಾಕು, ನಿಮಗೆ ಎಷ್ಟೊಂದು ಹೆಲ್ಪ್ಫುಲ್ ಆಗಿರುತ್ತೆ. ಈಗ ಬೇಯಿಸಿಟ್ಟಂತಹ
ಅವರೆಕಾಳನ್ನ ಸೇರಿಸ್ಕೊತಾ ಇದ್ದೀನಿ. ಆಫ್ಕೋರ್ಸ್ ಉಪ್ಪಿಟ್ಟು ಮಾಡ್ತೀವಲ್ಲ ನಾವು ಏನು ಬದನೆಕಾಯಿ ಹಾಕಿ, ಅದಕ್ಕೂ ಕೂಡ ಈ ಪುಡಿ ತುಂಬ ಚೆನ್ನಾಗಿರುತ್ತೆ. ನಾನು ಹೇಳಿರೋ ರೀತಿಯಲ್ಲಿ ನೀವು ಕೂಡ ಮಾಡಿ ನೋಡಿ. ಮರಾಠ ಮೊಗ್ಗು ಹಾಕೋದನ್ನು ಮರಿಬೇಡಿ. ನಾನು ಎಷ್ಟೊಂದು ಕಡೆ ನೋಡಿದ್ದೀನಿ ಮರಾಠ ಮೊಗ್ಗು ಅದನ್ನು ಹಾಕದೇನೆ ವಾಂಗಿಬಾತಿನ ಪುಡಿ ಮಾಡಿದ್ದೀವಿ ಅಂತ ತೋರಿಸ್ತಾರೆ. ಇಲ್ಲ, ಮರಾಠ ಮೊಗ್ಗನ ಹಾಕಲೇಬೇಕು. ಅದು ಹಾಕ್ತೇನೆ ವಾಂಗಿಬಾತಿನ ಪುಡಿ ತಯಾರಾಗೋದಿಲ್ಲ. ಕಾಳು ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಹುರಿದ್ಬಿಟ್ಟು ಒಗ್ಗರಣೆಯಲ್ಲಿ ಅದರದ್ದೊಂದು ಫ್ಲೇವರ್ ಎಲ್ಲ ಸೇರಿಕೊಳ್ಳಿ ಅಂಥೇಳಿ ಈಗ ನಾನು ಫೈನಲಾಗಿ ಇಡೀ ಕ್ವಾಂಟಿಟಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಹಾಕ್ಕೊಂಡಿದ್ದೀನಿ. ಅನ್ನ ಕಲಿಸಿದ್ಮೇಲೆ ನಾವು ರುಚಿ ನೋಡಿ ಇನ್ನೊಂದು ಚೂರು ಬೇಕು ಅನ್ಸಿದ್ರೆ ಹಾಕ್ಕೋಬೋದು. ಈಗ ಒಂದು ಸುಮಾರು ಒಂದು 2-2.5 ಚಮಚದಷ್ಟು ನಾವು ವಾಂಗಿಬಾತಿನ ಪುಡಿ ಹಾಕ್ಕೊಂಡಿದ್ದೀನಿ. ಇಷ್ಟು ಸಾಕಾಗತ್ತೆ. ಚೆನ್ನಾಗಿ ಖಾರ ಎಲ್ಲ ಸಾಕಷ್ಟಿದೆ ಅಲ್ವಾ, ಹಾಗಾಗಿ ಇಷ್ಟು ಸಾಕಾಗುತ್ತೆ. ಹುಣಸೆ ಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ, ಒಂದು 2-3 ದೊಡ್ಡ ಚಮಚದಷ್ಟು. ನೀವು ನಿಂಬೆಹಣ್ಣನ್ನು ಕೂಡ ಬಳಸ್ಬೋದು. ನಿಂಬೆಹಣ್ಣು ಹಾಕ್ತೀರಾ ಅಂದರೆ ನೀವು ಅನ್ನದ ಜೊತೆ ಕಲಿಸ್ಬೇಕಾದ್ರೆ ಹಾಕ್ಕೊಳ್ಳಿ. ಈ ರೀತಿ ಒಲೆ ಮೇಲೆ ಇದ್ದಾಗ ಹಾಕಕ್ಕೆ ಹೋಗಬೇಡಿ. ಹಾಗೆ ಕೊಬ್ಬರಿ ಹಾಕ್ಕೊಂಡಿದ್ದೀನಿ, ಒಂದು ಚೂರು ಸಕ್ಕರೆನ ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಸಕ್ಕರೆ ಹಾಕ್ಕೊಂಡಾಗ ಏನಾಗುತ್ತೆ ಅಂದರೆ ಆ ಒಂದು ಉಪ್ಪು ಹುಳಿ ಖಾರ ಎಲ್ಲದು ಕೂಡ ಬ್ಯಾಲೆನ್ಸ್ ಆಗುತ್ತೆ. ಅನ್ನನ ತಯಾರು ಮಾಡ್ಕೊಂಡಿದ್ದೆ, ಹಾಗೆ ಅದನ್ನು ಒಂದು ಬೇಸನ್ಗೆ ಹಾಕಿ ಅದನ್ನು ಆರೋದಕ್ಕೆ ಬಿಟ್ಟಿದ್ದೆ. ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂದರೆ ಉದ್ರುದ್ರಾಗಿರುತ್ತೆ. ಇದಕ್ಕೆ ನಾನು ಮಾಡಿಟ್ಕೊಂಡಂತಹ ಪಲ್ಯ ಏನಿತ್ತಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಿಮಗೆ ಸ್ವಲ್ಪ ಜಿಡ್ಡೇನಾರೋ ಕಡಿಮೆ ಇದೆ ಅಂದರೆ ಹಾಕಿರೋ ಎಣ್ಣೆ ಕ್ವಾಂಟಿಟಿ ಕಡಿಮೆ ಆಗಿದೆ ಅನಿಸಿದ್ರೆ 1-2 ಚಮಚದಷ್ಟು ತುಪ್ಪನ ಹಾಕ್ಕೋಬೋದು. ಇನ್ನೊಂದು ಕಾರಣಕ್ಕೆ ತುಪ್ಪನ ಇದಕ್ಕೆ ಹಾಕಬೇಕಾಗತ್ತೆ, ಏನು ಅಂದರೆ ರುಚಿಗೋಸ್ಕರ. ಒಂದು ಘಮ ಮತ್ತು ರುಚಿ ಇರುತ್ತೆ. ನಿಮ್ಮ ಮನೇಲಿ ಯಾವುದೇ ರೀತಿ ಬಾತ್ಗಳನ್ನು ನೀವು ಮಾಡಿದಾಗ ಅಂದರೆ ಈ ರೀತಿ ಅನ್ನಗಳನ್ನ ಕಲಿಸಿದಾಗ ಮೇಲ್ಗಡೆ 1-2 ಚಮಚದಷ್ಟು ತುಪ್ಪನ ಹಾಕಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ತುಂಬ ವಿಶೇಷವಾದ ಒಂದು ಫ್ಲೇವರ್ ಇರುತ್ತೆ. ನಾನು ಕರೆದಿಟ್ಕೊಂಡಿದ್ನಲ್ಲ ಗೋಡಂಬಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ಒಗ್ಗರಣೆನಲ್ಲಿ ಹಾಗೆ ಬಿಡ್ಬೋದಾಗಿತ್ತು, ಆದರೆ ಎಲ್ಲೋ ಒಂದು ಕಡೆ ಬದನೆಕಾಯಿ ಜೊತೆ ಸೇರಿಕೊಂಡು ಮೆತ್ತಗಾಗಿ ಹೋಗುತ್ತೇನೋ ಅಂಥೇಳಿ ಅದನ್ನು ನಾನು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೆ. ಚೆನ್ನಾಗಿ ಕಲಸಿ ಉಪ್ಪು ಖಾರ ಹುಳಿ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಹುಣಸೆಹಣ್ಣು ಹಾಕಿರೋದ್ರಿಂದ ಹುಳಿ ಬೇಕು ಅನ್ಸಿದ್ರೆ ನಿಂಬೆಹಣ್ಣನ್ನು ಹಿಂಡ್ಕೋಬೋದು. ಎಲ್ಲದೂ ಕೂಡ ನಾನು ಮಾಡಿದ್ರಲ್ಲಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು. ಈಗ ವಾಂಗಿಬಾತ್ ತಯಾರಾಗಿದೆ. ಜೊತೆಗೆ ವಾಂಗಿಬಾತಿನ ಪುಡಿ ಹೇಗೆ ಮಾಡೋದನ್ನ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಹಂಚ್ಕೊಂಡೆ. ಪುಡಿ ತುಂಬ ಸುವಾಸನೆ ಭರಿತವಾಗಿತ್ತು. ಹಾಗೆಯೇ ಹೊರಗಡೆ ಸಿಗೋದಕ್ಕಿಂತ ತುಂಬಾ ಉತ್ತಮ ಇರುತ್ತೆ. ಮನೇಲಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಹಾಗೆ ಟ್ರೈ ಮಾಡಿದ ಮೇಲೆ ಬಂದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನಲ್ಲಿ ಬರೆಯೋದನ್ನು ಮರಿಬೇಡಿ. ತುಂಬಾ ಮೌತ್ ವಾಟ್ರಿಂಗ್ ಆಗಿ ಟೆಂಪ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಇದ್ರ ಜೊತೆಗೆ ಮೊಸರು ಬಜ್ಜಿ ಮಾಡಿಕೊಂಡು ನೆಂಚ್ಕೊಂಡು ತಿನ್ಬೋದು. ಈರುಳ್ಳಿ ಟೊಮ್ಯಾಟೋದಿರ್ಬೋದು ಅಥವಾ ಬರೀ ಸೌತೆಕಾಯಿನ ಬಳಸಿ ಮಾಡೋವಂಥ ರಾಯ್ತಾ ಇರ್ಬೋದು. ಎಲ್ಲವೂ ಕೂಡ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗಿ ರುಚಿನ ಕೊಡತ್ತೆ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಲ್ಲಿ ಅವರೆಕಾಳು ಬದಲಾಗಿ ನೀವು ತೊಗರಿ ಕಾಳನ್ನು ಕೂಡ ಬಳಸ್ಬೋದು. ಚಳಿಗಾಲದಲ್ಲಿ ತೊಗರಿ ಕಾಳು ಕೂಡ ಸಾಕಷ್ಟು ಸಿಗುವಂಥ ಸಮಯದಲ್ಲಿ ಅವರೆಕಾಳು ಬದಲಾಗಿ ತೊಗರಿ ಕಾಳನ್ನು ಹಾಕಿ ಕೂಡ ಮಾಡ್ಬೋದು. ಹಾಗೆ ಬಟಾಣಿ ಕೂಡ ಹಾಕೋಬೋದು, ಫ್ರೋಸನ್ ಬಟಾಣಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. 2 ರೆಸಿಪಿನ ಕಲ್ತ್ಕೊಂಡಿರಾ, ನೀವು ಕೂಡ ಪ್ರಯತ್ನ ಪಡ್ಬೋದು. ಹೇಗೆ ಬಂತು ಅಂತ ಹೇಳಿ ನೀವು ಅಡುಗೆನ ಮಾಡಿ ನೋಡಿದ್ಮೇಲೆ ಬಂದು ಕಾಮೆಂಟ್ ಸೆಕ್ಷನ್ ಬರೆಯೋದನ್ನ ಮರಿಬೇಡಿ. ಇಷ್ಟ ಹೇಳ್ತಾ ಸಿಗೋಣ ಇನ್ನೊಂದು ಸುಂದರವಾದ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.